ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ವ್ಲಾಗ್ಸ್. ಹೇಗಿದ್ದೀರಾ? ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಡೈಲಿ ಮಾರ್ನಿಂಗ್ ರೂಟೀನ್ ನಡೀತಾ ಇದೆ. ಇವತ್ತು ಕೂಡ ನಂದು ಡೇ ಮಾರ್ನಿಂಗ್ ರೂಟೀನ್ದಿಂದ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಅಡುಗೆಗಾಗಿ ನಾನು ಮೆಂತಿ ಪಲ್ಯ, ಆಮೇಲೆ ಅವರಿಕಾಯಿ ಪಲ್ಯ, ಅನ್ನ, ಸಾರ, ಚಪಾತಿ ಈ ಥರ ಅಡುಗೆನ ಮಾಡ್ತಾ ಇದ್ದೀನಿ. ಮತ್ತು ನಾನು ಮಾರ್ನಿಂಗ್ದಲ್ಲಿ ತುಂಬ ಬ್ಯುಸಿ ಇರ್ತೀನಿ, ಹೀಗಾಗಿ ಡೀಟೇಲ್ನಲ್ಲಿ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಗ್ಲಿಮ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಅಡುಗೆ ಮಾಡೋದಕ್ಕಿಂತ ಮುಂಚೆ ಎಲ್ಲಾನು ಪ್ರಿಪ್ರೇಷನನ್ನು ಮಾಡ್ಕೊಂಡು ಇಟ್ಕೋತೀನಿ. ಬಿಕಾಸ್ ಅದು ನನ್ನ ನೇಚರ್. ಇದರಿಂದ ಏನಾಗುತ್ತೆ ಅಂದರೆ ಸಮಯ ತುಂಬಾ ಕಡಿಮೆ ಬೇಕಾಗುತ್ತೆ ಫೈನಲ್ ಒಗ್ಗರಣೆ ಹಾಕಲಿಕ್ಕೆ. ಹಾಗೆ ನಮ್ಮ ಗ್ಯಾಸ್ ಕೂಡ ತುಂಬ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಈ ಥರ ಏನೇನು ಬೇಕೋ ಅದನ್ನು ಮೊದಲೇ ಪ್ಲ್ಯಾನ್ ಮಾಡಿ ಎಲ್ಲಾನು ಚೆನ್ನಾಗಿ ಹೊಳ್ಕೊಂಡು ಡಿವೈಡ್ ಮಾಡಿರ್ತೀನಿ. ಅಂದರೆ ನಮ್ಮ ಅತ್ತೆ ಕೂಡ ಅದನ್ನು ಒಗ್ಗರಣೆ ಹಾಕಿದ್ರೆ ಅವ್ರಿಗೂ ಈಸಿಲಿ ಯಾವ ಪಲ್ಯಗಾಗಿ ನಾನು ಏನನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಅರ್ಥ ಆಗುತ್ತೆ. ಈಗ ನಾನು ನೋಡಿ ಹೆಸರು ಬ್ಯಾಳಿ ಕುದಿಸ್ತಾ ಇದ್ದೀನಿ ಮೆಂತಿ ಪಲ್ಯ ಮಾಡಲಿಕ್ಕೆ. ಬಿಕಾಸ್ ನಾನು ಅದು ಒಂದು ಸ್ವಲ್ಪ ಥಿಕ್ ಆಗಿ ಮಾಡ್ತೀನಿ. ಬಿಕಾಸ್ ತುಂಬ ನೀರು ಹಾಕಿ ಅದು ತುಂಬ ಲಿಕ್ವಿಡ್ ಥರ ಮಾಡಲಿಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಎಲ್ಲ ಸತ್ವನೂ ನೀರಿನಲ್ಲಿ ಹೊರಟು ಹೋಗುತ್ತೆ. ಹೀಗಾಗಿ ನೋಡಿ, ಈ ಥರ ಮೆಂತಿ ಪಲ್ಯನ ಬ್ಯಾಳಿ ಕುದ್ದ ಮೇಲೆ ಅದರಲ್ಲಿ ಹಾಕಿ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು ಫೈನಲ್ ಒಗ್ಗರಣೆನ ಕೊಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನೀವು ಯಾವ ರೀತಿ ಪಲ್ಯನ ಮಾಡ್ತೀರಿ ಖಂಡಿತ ಕಮೆಂಟ್ನಲ್ಲಿ ಹೇಳಿ. ನನಗೆ ಕೂಡ ಇಷ್ಟ ಆದರೆ ನಾನು ಆ ರೆಸಿಪಿನ ಖಂಡಿತ ಟ್ರೈ ಮಾಡ್ತೀನಿ. ಇದು ನನ್ನ ಇವತ್ತಿನ ಲುಕ್. ತುಂಬ ಜನ ಕೇಳ್ತಾ ಇರ್ತಾರೆ ಹೌಸ್ ವೈಫ್ಗಾಗಿ ಮೇಕಪ್ ಹೇಳಿ ಅಂತ. ಸಿಂಪಲ್ ಮೇಕಪ್ಪನ್ನು ಮಾಡಿದ್ದೀನಿ. ಒಂದು ಪಿಂಕ್ ಲಿಪ್ಸ್ಟಿಕ್ಕನ್ನು ಹಚ್ಕೊಂಡಿದ್ದೀನಿ ಬಿಕಾಸ್ ಡೈಲಿಗಾಗಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರಾಡಕ್ಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಆ ಲಿಂಕನ್ನು ಖಂಡಿತ ಚೆಕ್ ಮಾಡಿ. ನೋಡಿ, ಈ ಥರ ನಮ್ಮ ಮನೆ ಹತ್ರ ಪೈಪ್ಲೈನ್ ಕೆಲಸ ನಡೆದಿದೆ. ತುಂಬ ಜಾಸ್ತಿ ನಾಯ್ಸ್ ಬರ್ತಾ ಇದೆ. ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬಾ ಜಾಸ್ತಿ ಕಷ್ಟ ಆಗ್ತಾ ಇದೆ. ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಿ ಮಾಡ್ತಾ ಇದ್ದೀನಿ. ವ್ಲಾಗ್ಸ್ನಲ್ಲಿ ನೋಡ್ಬೋದು, ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೀನಿ. ಲೇಡೀಸ್ ಕ್ಲಬ್ ವ್ಯೂವರ್ಸ್ಗೆ ಅರ್ಥ ಆಗ್ತಿರ್ಬೋದು, ಹಿಂದ್ಗಡೆ ತುಂಬ ವಾಯ್ಸ್ ಬರ್ತಾ ಇದೆ. ಆದರೂ ನಾನು ಮ್ಯಾನೇಜ್ ಹೇಗಾದರೂ ಮಾಡಿ ಮಾಡ್ತಾ ಇದ್ದೀನಿ. ಈಗ ತುಂಬ ಬಿಸಿಲಿದೆ, ತುಂಬಾ ಜಾಸ್ತಿ ಬಿಸಿಲಿದೆ. ಹೀಗಾಗಿ ಸನ್ ಟ್ಯಾನ್ ತುಂಬ ಜಾಸ್ತಿ ಆಗ್ತಾ ಇದೆ. ಮತ್ತು ನಾನು ಇವತ್ತು ವಿಡಿಯೋನಲ್ಲಿ ನಾನು ನಿಮಗೆ ಅದೇ ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಮೊಳಕೈ ತುಂಬ ಕಪ್ಪದಾಗಿ ಆಗಿರುತ್ತೆ, ಸನ್ ಟ್ಯಾನ್ ಆಗಿರುತ್ತೆ. ಸೊ ಅದನ್ನು ಸ್ಮೂತ್ ಮಾಡಬೇಕು. ಅದನ್ನು ಆ ಮೊಳಕೈಯನ್ನು ನಾವು ಲೈಟ್ನಿಂಗ್ ಮಾಡಬೇಕಾದ್ರೂ ಏನು ಮಾಡಬೇಕು ಅಂತ ಒಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ನೋಡಿ, ಅದಕ್ಕಾಗಿ ನಮಗೆ ಏನೇನು ಬೇಕಾಗುತ್ತೆ: ಅಕ್ಕಿ ಹಿಟ್ಟು ಬೇಕಾಗುತ್ತೆ, ಆಮೇಲೆ ಮೊಸರು ಬೇಕಾಗುತ್ತೆ, ಸ್ವಲ್ಪ ಅರಿಶಿಣ ಬೇಕಾಗುತ್ತೆ, ಆಮೇಲೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ. ಅರಿಶಿಣ ನಾವು ಮನೆಯಲ್ಲಿ ಆರ್ಗ್ಯಾನಿಕ್ ಅರಿಶಿನ ಯೂಸ್ ಮಾಡ್ತೀವಿ. ಆರ್ಗ್ಯಾನಿಕ್ ಅಂದರೆ ಏನು ಅಂತ, ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ, 100% ಪ್ಯೂರ್ ಅರಿಶಿನ ಇದೆ ಇದು. ಸೊ ಆ ರೀತಿ ಅರಿಶಿನ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೂ ಸೈಡ್ ಇಫೆಕ್ಟ್ ಆಗೋದಿಲ್ಲ. ಬಿಕಾಸ್ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ. ಮತ್ತು ನಿಮಗೆ ಯಾವುದು ರೆಸಿಪಿನಲ್ಲಿ, ಯಾವುದೂ ಹೋಮ್ ರೆಮಿಡಿನಲ್ಲಿ ನೀವು ಈ ಅರಿಶಿನ ಯೂಸ್ ಮಾಡಿದರೆ ನಿಮಗೆ ಒಂದು ಇನ್ಸ್ಟಂಟ್ ರಿಸಲ್ಟ್ ಸಿಗುತ್ತೆ. ಸೊ ಈ ಎಲ್ಲ ಸಾಮಗ್ರಿನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ಮೂತ್ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ನಿಮಗೆ ಆ ಪ್ರಪೋರ್ಷನ್ನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಸ್ವಲ್ಪ ಹಾಕಿ, ತುಂಬ ಜಾಸ್ತಿ ತೆಳ್ಳಗೆ ಪೇಸ್ಟ್ ಮಾಡಬೇಡಿ. ಬಿಕಾಸ್ ಅದು ಮೊಳಕೈ ಮೇಲೆ ಚೆನ್ನಾಗಿ ಸೆಟ್ ಆಗಬೇಕು. ಮತ್ತು ತುಂಬ ಗಟ್ಟಿ ಕೂಡ ಮಾಡಬೇಡಿ. ಒಂದು ಸ್ವಲ್ಪ ಮೀಡಿಯಮ್ ಪೇಸ್ಟನ್ನು ನಾವು ಮಾಡ್ಕೋಬೇಕು. ಈಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಮ್ಮ ಹತ್ರ ಜಾಸ್ತಿ ಸಮಯ ಇರೋದಿಲ್ಲ. ಸೊ ಈ ರೆಮಿಡಿನ ನೀವು ಒಂದು 10 ನಿಮಿಷ ನಿಮಗಾಗಿ ಟೈಮನ್ನು ತೆಗೆದು ಮಾಡ್ಕೋಬಹುದು. ತುಂಬಾ ಈಸಿ ಇದೆ. ಮತ್ತು ಇದಕ್ಕಾಗಿ ನಿಮಗೆ ಯಾವುದೇ ಮಾರ್ಕೆಟ್ ಪ್ರಾಡಕ್ಟ್ಸನ್ನು ತರೋ ನೆಸೆಸಿಟಿ ಇಲ್ಲ. ಮನೆಯಲ್ಲಿ ಇರುವ ಸಾಮಾನ್ಯದಿಂದ ನೀವು ಈ ಹೋಮ್ ರೆಮಿಡಿನ ಮಾಡ್ಬೋದು. ಈಗ ನೋಡಿ, ಪೇಸ್ಟ್ ರೆಡಿ ಆಗಿದೆ. ಅದನ್ನು ನಾನು ಬ್ರಷನ್ನು ಯೂಸ್ ಮಾಡಿ ಚೆನ್ನಾಗಿ ನನ್ನ ಮೊಳಕೈ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಥಿಕ್ ಲೇಯರನ್ನು ಹಚ್ಕೊಳ್ತಾ ಇದ್ದೀನಿ, ಅಂದರೆ ದಪ್ಪ ಲೇಯರನ್ನು ಹಚ್ಕೊಳ್ತಾ ಇದ್ದೀನಿ. ಅಂದ್ರೇನೆ ನಮಗೆ ಒಂದು ಒಳ್ಳೆ ಅದರಿಂದ ರಿಸಲ್ಟ್ ಸಿಗೋದು, ಗ್ಲೋ ಸಿಗೋದು. ಸೊ ನೋಡಿ, ನಿಮಗೆ ಎಲ್ಲೆಲ್ಲಿ ಕಪ್ಪದಾಗಿ ಅನಿಸ್ತಾ ಇದೆ ಅಲ್ಲಿ ನೀವು ಈ ಪೇಸ್ಟನ್ನು ಅಪ್ಲೈ ಮಾಡ್ಬೋದು. ಮತ್ತು ಅದೇ ರೀತಿ ಈ ಪೇಸ್ಟನ್ನು ನೀವು ಪೂರ್ತಿ ಕೈಗೆ ಕೂಡ ಅಪ್ಲೈ ಮಾಡಬಹುದು. ಬಿಕಾಸ್ ಈಗ ಬಿಸಿಲು ನಡ್ತಾ ಇದೆ, ಸನ್ ಟ್ಯಾನ್ ತುಂಬ ಆಗ್ತಾ ಇದೆ, ಸ್ಕಿನ್ ತುಂಬ ಕಪ್ಪದಾಗಿ ಆಗಿಬಿಡುತ್ತೆ. ಸೊ ಈ ರೆಮಿಡಿದಿಂದ ನಿಮ್ಮ ಸನ್ ಟ್ಯಾನ್ ಕೂಡ ದೂರ ಆಗಬಹುದು. ನಿಮ್ಮ ಕಪ್ಪದಾಗಿ ಸ್ಕಿನ್ ಕೂಡ ಒಂದು ಸ್ವಲ್ಪ ಲೈಟ್ನಿಂಗ್ ಆಗ್ಬಹುದು, ಬ್ರೈಟ್ನಿಂಗ್ ಆಗ್ಬಹುದು, ಬೆಳ್ಳಗಾಗಿ ಆಗ್ಬಹುದು.
ಸೊ ಇದನ್ನು ನೀವು ಕೈಗೆ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಮನೆಯಲ್ಲಿ ಇರುವ ಸಾಮಾನು ಯೂಸ್ ಮಾಡ್ತಾ ಇದ್ದೀವಿ, ವಿದೌಟ್ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಸೈಡ್ ಎಫೆಕ್ಟ್ ಆಗೋ ಪ್ರಾಬ್ಲಮ್ ಇಲ್ಲ. ಈ ರೀತಿ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿದ ಮೇಲೆ ಅದನ್ನು 10-12 ನಿಮಿಷವರೆಗೆ ಹಾಗೆ ಬಿಡಿ. ತುಂಬ ಜಾಸ್ತಿ ಸಮಯ ಕೂಡ ಬಿಡಬೇಡಿ, ಬಿಕಾಸ್ ತುಂಬಾ ಒಣಗಿದ್ರೆ ಅದು ತುಂಬ ಡ್ರೈ ಆಗಿಬಿಡುತ್ತೆ. ಸೊ ಅದು ಉದುರಿಗೆಲ್ಲ ಅರಿಶಿನ ಇರೋದ್ರಿಂದ ಅದು ಪೇಸ್ಟ್ ಉದುರಿ ಬಿಡುತ್ತೆ. ಸೊ ಆ ರೀತಿ ಆಗೋವರೆಗೆ ಒಣಗಿಸ್ಬೇಡಿ. ಒಂದು 10 ನಿಮಿಷ 12 ನಿಮಿಷವರೆಗೆ ಒಣಗಿಸಿ ಆಮೇಲೆ ನೀವು ಮೊಳಕೈಯನ್ನು ತೊಳ್ಕೊಬಹುದು. ಆಮೇಲೆ ಒಂದು ನ್ಯಾಪ್ಕಿನ್ ತಗೊಳ್ಳಿ, ಟಾವೆಲ್ ತಗೊಳ್ಳಿ, ಏನು ಇದೆ ನಿಮ್ಮ ಹತ್ರ ಚೆನ್ನಾಗಿ ಬಟ್ಟೆನ ತಗೊಳ್ಳಿ. ಅದನ್ನು ಬಿಸಿ ನೀರಲ್ಲಿ ಅದನ್ನು ಸ್ವಲ್ಪ ಮುಳುಗಿಸಿ ಡಿಪ್ ಮಾಡಿ ನೀರನ್ನು ಹಿಂಡಿ ನಿಮ್ಮ ಮೊಳಕೈ ಮೇಲೆ ಸರ್ಕ್ಯುಲರ್ ಮೋಷನ್ನಲ್ಲಿ ಈ ರೀತಿ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಆ ರೀತಿ ಮಸಾಜ್ ಮಾಡಿ. ಈ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮೊಳಕೈ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ. ನಾನು ನಿಮಗೆ ಈಗ ಕ್ಯಾಮೆರಾನಲ್ಲಿ ನೀವು ನನಗೆ ಟಚ್ ಮಾಡೋಕ್ಕೆ ಆಗೋದಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ಸ್ಮೂತ್ ಆಗಿತ್ತು, ಫುಲ್ ಸ್ಕಿನ್ ಎಲ್ಲ ಸ್ಮೂತ್ ಆಗಿತ್ತು. ಮತ್ತು ನೀವು ನೋಡಬಹುದು ಒಂದೇ ಅಪ್ಲಿಕೇಶನ್ನಲ್ಲಿ ಎಷ್ಟೊಂದು ಸ್ಕಿನ್ ಲೈಟ್ನಿಂಗ್ ಆಗಿದೆ. ಸೊ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಬೇಕಾಗಿದ್ದರೆ ಈ ಹೋಮ್ ರೆಮಿಡಿನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಒಂದೇ ಅಪ್ಲಿಕೇಶನಲ್ಲಿ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಮತ್ತು ರೆಗ್ಯುಲರ್ ಮಾಡಿದರೆ ನಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನೋಡಿ ಹೇಗೆ ಅನಿಸ್ತು ಈ ಹೋಮ್ ರೆಮಿಡಿ, ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಹೇಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್ ಬಾಯ್.